स्वागत है आपका बी न्यूज नेशन में। मैं हूं आबिद हुसैन शेख। जमीन विवाद, जानलेवा हमला। जमीन विवाद के चलते बबलेश्वर के पास देवापुर गांव में मशाक साहब मुल्ला पर मई 30 को जानलेवा हमला हुआ था। लक्ष्मण बिरादार ने अपने 4-5 साथियों के साथ ये जानलेवा हमला किया था। इस हमले के चलते पुलिस थाने में FIR दाखिल किया गया है, पर आज 10 दिन के बाद भी पुलिस की ओर से कोई कार्रवाई नहीं की गई। घायल व्यक्ति 13 दिनों से सरकारी अस्पताल में भर्ती है। इस मामले में पुलिस विभाग की खामोशी कई सवाल उठा रही है। इस हमले के आरोपियों को पुलिस अब तक क्यों नहीं पकड़ा? किसके दबाव पर खामोश है पुलिस? जमीन के मालिक को ही जमीन से बेदखल करने की ये घटना खुलेआम किसी गुंडागिर्दी से कम नहीं है। घायल व्यक्ति मशाक साहब मुल्ला इंसाफ के लिए प्रशासन से गुहार लगा रहा है। हमारा देवापुर गाँव मशाक साहब मेरा सब और RTS करे से पहला करे थे उन्होंने सब क्या किया करे नहीं। बाद में आतों कर बोले आतों का नहीं से खेत का आतों कर 3-4 दिन हमारे गया था, एकलाच गया था। ಒಬ್ಬರೇ ಹೋಗಿದ್ದೀನಿ ಸರ್, ಒಬ್ಬನೇ ಹೋಗಿದ್ದೀನಿ ರೀ. ಬಾದ ಮೇಲೆ 2-3 ಸಲ 2-3-4 ಮಂದಿ ಕೂಡಿ ಟ್ರ್ಯಾಕ್ಟರ್ ಹಾಸ್ಕಿಸಿ ಬಂದ್ಬಿಡು ನಾನು ಅಂತೀವಿ. ಆಮೇಲೆ ಎತ್ತೈತಿ ಹೇರ್ ಕಿಸಿಂದ ಮತ್ತು ಬಡ್ದ್ಬಿಟ್ರಿ. ಯಾರ್ಯಾರು ಅದಾರ ಸರ್? ಅವ್ರ ಹೆಸರು ರೀ ಎದ್ರ ಬಗ್ಗೆ ಆಗಿದ್ರಿ? ಎದ್ರ ಬಗ್ಗೆ ರೀ ಸರ್? ಹೊಲ ಬಗ್ಗೆ. ಯಾರ ಹೊಲ ರೀ ಅದು? ಅದು ನಮ್ದು ರೀ, ನಮ್ಮ ಮುತ್ಯಾರ್ದು ರೀ ಹೊಲ. ಅದು RTS ಮಾಡಿನೇ ಆರ್ಡರ್ ನಮ್ಮ ಹೆಸರಲ್ಲಿ ಐತ್ರಿ. ಉತ್ತಾರ AC ಸಾಹೇಬರು ಆರ್ಡರ್ ಮಾಡ್ಯಾರ್ರಿ. ಅದು ಕೇರ್ ಮಾಡೋಲ್ರಿ PS ಸಾಹೇಬರು. ಹಿಂಗೈತೆ ಸರ್. ಈಗ ಯಾರು ನಿಮ್ಗೆ ಏನು ಮಾಡಾಕ್ತಾರೆ? ಏನೈತದು? ಅದು ಏನಿಲ್ಲ ರೀ, ಬಾನ್ ಕಿಸಿನ ಗಾಯ ಹಚ್ಚಿದ್ರಿ ಸರ್. ಯಾರು ಅವರು? ಅವರು ಬಿರಾದಾರ್ ರೀ. ಯಾವ್ರನ್ನವ್ರು? ಲಕ್ಷ್ಮಣ ಬಿರಾದಾರ್ ರೀ, ದೇವಾಪುರದವ್ರು ರೀ. ಮತ್ತು ಅವ್ರು ಯಾಕೆ ನಿಮ್ಮ ಹೊಲದಲ್ಲಿ ಇದು ಮಾಡಾಕ್ತಾರೆ? ಅವ್ರಿ ಅವರು ಮೊದಲು ಮಾಡ್ಕೊಳಕ್ಕೆ ಕೊಟ್ಟಿದ್ದೇವೆ ಸರ್. ಮಾಡ್ಕೊಳಕ್ಕೆ ಕೂಡ ಅವರು ತಮ್ಮಿಂದನ ಎಲ್ಲ ಈ ಇದು ಆರ್ಡರ್ ಉತಾರಿ ಎಲ್ಲ ಅವ್ರಿಂತ ಮಾಡಿದ್ರು ಸರ್. ನಾವು ಮಹಾರಾಷ್ಟ್ರ ದುಡ್ಯಾಕೆ ಹೋಗಿದ್ದೇವೆ. ದುಡ್ಯಾಕೆ ಹೋಗೋಣ ಆಮ್ಯಾಗ ಬಂದೇವ್ರಿ. ನಿಮ್ಮ ಹೊಲ ಮಾಡಕೊಳ್ಳ ಅವರು ತಮ್ಮ ಹೆಸರಲ್ಲಿ ಮಾಡ್ಕೊಂಡ್ರು. ಲವಣಿ ಅದು ಕೊಡ್ತಿದ್ರಿ ಸರ್, ವರ್ಷ ಕೊಡ್ತಿದ್ರಿ. ಅದರಿಂದ RTS ಮಾಡಿಂದ ಅವರು 3 ವರ್ಷ ಕಬ್ಬು ಹಚ್ಚಿರಿ ಸರ್. ನನಗೂ ಪಾಲ್ ಕೊಡ್ಲಿಲ್ರಿ ಸರ್. ಈಗ ಯಾರ ಹೆಸರು ಮೇಲೆ ಐತ್ರಿ ಹೊಲ? ಈಗ ನಮ್ಮ ಹೆಸರು ಮ್ಯಾಗ ಐತ್ರಿ. ಎಷ್ಟು ಎಕರೆ ಐತ್ರಿ? ಅದು 8 ಎಕರೆ ಐತ್ರಿ. 1 ಗುಂಟೆ ಕಡಿಮೆ 8 ಎಕರೆ ಐತ್ರಿ. ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರಿ? ಮಾಡಿದ್ರಿ ಸರ್. FIR ಮಾಡಿದ್ರು, ಎಲ್ಲ ಮಾಡಿದ್ರು, ಏನು ಕೇರ್ ಮಾಡೋರು. ಕೇರ್ ಮಾಡೋದು. ನಿಮ್ಗೆ ಎಷ್ಟು ಜನ ಇದು ಹೊಡೆದ್ರು? ಬಂದು 5 ಜನ ಹೊಡೆದ್ರಿ ಸರ್. ಅವರು 5 ಜನ. ಅವ್ರ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಿ? ಈಗ ಹೊಡೆದಾರಂತ ಕೊಟ್ಟಿವ್ರಿ ಸರ್. ಪೊಲೀಸರು ಬಂದಿದ್ರು ಆಮೇಲೆ? ಬಂದಿದ್ರು ಸರ್. ಇಲ್ಲಿ ಬಂದಿದ್ರು ಹಾಸ್ಪಿಟಲ್ಗೆ? ಇಲ್ಲಿ ಹಾಸ್ಪಿಟಲ್ ಬಂದು ಹೋಗ್ಯಾರ ಸರ್. ಭಾಳ ಕೇರ್ ಮಾಡೋರು ಸರ್. ಹೌದಾ? ಎಷ್ಟು ದಿವಸ ಆಯ್ತು ನೀವು ಹಾಸ್ಪಿಟಲ್ ಬಂದು? ಈಗ ಬಂದು 13 ದಿವಸ ಆತ್ರಿ. 13 ದಿವಸ ಆಯ್ತು. ಎಲ್ಲಿ ಒಳಪೇಟ್ ಆಗ್ಯಾವ್ರಿ ಸರ್. ಹಿಂದೆ ತಲೆಗೆ, ಮುಖಕ್ಕೆ, ಹೊಟ್ಟಿಗೆ ರೀ ಎತ್ತೈತಿ ಹೋಗಿದ್ರಿ ಸರ್. ಹಿಂಗೆ ಮಾಡ್ಯಾರ ಸರ್. ನಿಮ್ದು ಏನೈತಿ ಈಗ? ಏನು ಮಾಡೋರು ನಿಮ್ಮದು? ಅದ ರೀ ಸರ್, ನಮ್ಗೆ ಅದನ್ನು ಏನರ ಮಾಡ್ಕಿಸಿಂದ ನಮ್ಗೆ ಇದು ನನಗೆ ಜೀವಕ್ಕೆ ಭಾಳ ಬೆದರಿಕೆ ಐತಿ ಸರ್. ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ರೀ ಸರ್. ನನಗೆ ಬಡತನ ಒಟ್ಟು ಸಾಯ ಬಡತನ ಅಂದ್ರೆ ಟ್ರ್ಯಾಕ್ಟರ್ ತೊಗೊಂಬಂದು ಹಸಾಕ್ ಹೋಗಿದ್ರಿ ಸರ್. ನಿಮ್ಮ ಹೆಸರು ಹೇಳ್ರಿ? ಮಶಾಕ್ ಸಾಹೇಬ್ ಮೇರಾ ಸಾಹೇಬ್ ಮುಲ್ಲಾ ರೀ. ಹೇಳ್ರಿ. ದೇವಾಪುರದಲ್ಲಿ 29ಕ್ಕೆ ಒಂದು ಹೊಲದ ಸಂಬಂಧ ಒಂದು ಘಟನೆ ಆಗೈತೆ. ಘಟನೆ ಆ ದಿವಸ ಅವರು ನಮಗೆ ತಿಳಿಸಿದ್ರಿ. ತಿಳಿಸೋಣ 29 2 ಗಂಟೆಗೆ ನಾವು ಅಡ್ಮಿಟ್ ಮಾಡಿದ್ವಿ. ಆನಂತರ 30ನೇ ತಾರೀಕು FIR ಮಾಡಿದ್ವಿ. FIR ಮಾಡಿದ್ರು ಇನ್ನೊಮ್ಮನ ಯಾರು ಇದ್ರ ಬಗ್ಗೆ ವಿಚಾರಣೆ ಮಾಡಿಲ್ಲ. ಸಾಹೇಬ್ರು PS ಸಾಹೇಬ್ರು ಏನಂತಾರೆ ಅಂದ್ರೆ ಇನ್ನೂ ಎನ್ಕ್ವೈರಿ ಮಾಡಾಕ್ತೀವಿ ಇದಂತಾರೆ. ಇದನ್ನ ಬಿಟ್ಟು ಏನು ಅವರು ನ್ಯಾಯ ಒದಗಿಸ್ಕೊಡೋರ್ಗ್ಯಾರು ಈ ನ್ಯೂಸ್ ಮುಖಾಂತರ ಅವ್ರಿಗೆಲ್ಲ ಇದು ತೋರ್ಲಿ ಅಂತೇಳಿ ತಿಳ್ಕೊತೀವಿ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಚಿಕ್ಕಪ್ಪ ಮಂಡ್ರ ಬಬ್ಲಾದಿ. ಈಗ ಪೇಷಂಟ್ಗೆ ಏನಾಗಬೇಕ್ರಿ ನೀವು? ಪೇಷಂಟ್ಗೆ ಅಲ್ಲೇ ನಮ್ಮೂರು ದೋಸ್ತ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल
नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।